ನಮಸ್ಕಾರ. ಆರ್.ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ದಿನಾಂಕ 6ನೇ ತಾರೀಕಿಗೆ KA ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ಅದೇನು ಅಂತಂದರೆ 2023, 24 ಮತ್ತು 25ನೇ ಸಾಲಿನಲ್ಲಿ ಯಾರೆಲ್ಲ ಕೆಸೆಟ್ ಪಾಸಾಗಿ ವೆರಿಫಿಕೇಷನ್ಗೆ ಅಟೆಂಡ್ ಆಗಿಲ್ಲ ಅವರಿಗೆ ಒಂದು ಡೇಟನ್ನು ಕೊಟ್ಟಿದ್ದಾರೆ. ಅದು ಯಾವಾಗ ಏನೆಲ್ಲ ನೀವೆಲ್ಲ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಬರ್ತಂತೆ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಸೆಟ್ ಗುಂಪಿದೆ, ಇಂಟ್ರೆಸ್ಟ್ ಇದು ಜಾಯ್ನ್ ಆಗೋದು. ಆದಮೇಲೆ 6/12/2025ಕ್ಕೆ ಏನು ಕೆಸೆಟ್ KA ಪ್ರಾಧಿಕಾರದವರು 2023, 2024 ಮತ್ತು 2025ರಲ್ಲಿ ಎಲ್ಲ ವಿಷಯಗಳಲ್ಲಿ ಯಾವುದಂತಲ್ಲ ಎಲ್ಲ 42 ಏನು ಎಕ್ಸಾಮ್ ಮಾಡ್ತಿದ್ರಲ್ಲ 42 ವಿಷಯಗಳಲ್ಲಿ ದಾಖಲಾತಿಗೆ ಗೈರುಹಾಜರಾದವರು ಅಂದರೆ ಕೆಲವೊಂದು ಸಲ ಏನಾಗುತ್ತೆ ಫೈನಲ್ ಇಯರ್ ಅಪಿಯರೆನ್ಸ್ ಮೇಲೆ ಹೋಗಿರೋದಿಲ್ಲ, ಕೆಲವೊಂದು ಜನ ವಿನಾಕಾರಣದಿಂದಾಗಿ ಬಿಟ್ಟಿರ್ತಾರೆ, ವೈಯಕ್ತಿಕ ಕಾರಣದಿಂದಾಗಿ ಅಂಥವ್ರಿಗೆ ಒಂದು ಡೇಟನ್ನು ಕೊಟ್ಟಿದ್ದಾರೆ. ಆ ಡೇಟ್ನಲ್ಲಿ ನೀವೇನು ಮಾಡಬೇಕಾಗುತ್ತೆ, ವೆರಿಫಿಕೇಷನ್ಗೆ ಹೋಗಬೇಕು. ಹೀಗಾಗಿ ಅವರಲ್ಲೆಲ್ಲ ಹೇಳಿಬಿಟ್ಟಿದ್ದಾರೆ. ಏನು ಅಭ್ಯರ್ಥಿಗಳು ಯಾರು ಗೈರುಹಾಜರಾದ ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿ ಪೂರ್ಣಗೊಂಡಿದ್ದು ಫಲಿತಾಂಶ ಘೋಷಣೆಯಾಗಿರುವ ಅವರ ಅಭ್ಯರ್ಥಿಗಳು ಮಾತ್ರ ಈ ಪ್ರಕಟಣೆಗೆ ಸೂಚಿತ ವೇಳಾಪಟ್ಟಿಯಂತೆ ಮೂಲ ದಾಖಲಾತಿಗಳೊಂದಿಗೆ ಬರಬೇಕು ಅಂತ ಕೊಟ್ಟಿದ್ದಾರೆ. ಅಂದರೆ ಆಲ್ಮೋಸ್ಟ್ ಆಗಿ ಕೆಸೆಟ್ ಪಾಸ್ ಆದವರಂತೂ ಎಲ್ಲರೂ ವೆರಿಫಿಕೇಷನ್ ಹೋಗಿರ್ತಾರೆ. ಯಾರು ಹೋಗಿರೋದಿಲ್ಲ ಅಂತಂದರೆ ಇನ್ನು ಫೈನಲ್ ಇಯರ್ ಅಪಿಯರೆನ್ಸಲ್ಲಿ ಫಸ್ಟ್ ಸೆಮಿಸ್ಟ್ರಲ್ಲೋ 1 ಇಯರ್ ಫಸ್ಟ್ ಇಯರಲ್ಲೋ ಫೈನಲ್ ಇಯರಲ್ಲೋ ಯಾರು ವೆರಿಫಿಕೇಷನ್ ಅರ್ಜಿಯನ್ನು ಹಾಕಿ ಪಾಸಾಗಿರ್ತಾರೋ ಅವ್ರೇನು ಮಾಡಿರ್ತಾರೆ ಅಂತಂದರೆ ವೆರಿಫಿಕೇಷನ್ ಹೋಗಿರೋಂಗಿಲ್ಲ, ಅವರು ಅಬ್ಸೆಂಟ್ ಆಗಿರ್ತಾರೆ. ಹೀಗಾಗಿ ಅಂಥ ಅಭ್ಯರ್ಥಿಗಳೇನಿದೆಯಲ್ಲ ಅಂಥ 2023, 24, 25 3 ವರ್ಷದ ಅಭ್ಯರ್ಥಿಗಳಿದ್ದಾರಲ್ಲ ವೆರಿಫಿಕೇಷನ್ಗೆ ಡೇಟನ್ನು ಕೊಟ್ಟಿದ್ದಾರೆ. ಹೀಗಾಗಿ ನೀವೇನು ಮಾಡಬೇಕು, ನಿಮಗೆ ಸಂಬಂಧಪಟ್ಟಂಥ ನೀವು ಅರ್ಜಿ ಸಲ್ಲಿಸುವಾಗ ಯಾವೆಲ್ಲ ಏನು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇತ್ತೋ ಅದನ್ನು ಸರಿಯಾಗಿ, ಅದು ಸ್ನಾತಕೋತ್ತರ ಪದವಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಆಗಿರಬೇಕು, ಮತ್ತು ನೀವೇನು ಅರ್ಜಿ ಸಲ್ಲಿಸುವಾಗ ವಿವಾಹಿತ ಅವಿವಾಹಿತ ಅಂತ ಏನು ಹೆಸರನ್ನು ಕೊಟ್ಟಿರ್ತೀರ ಅದನ್ನು ಇವೇನಿದಾವಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡೋಗಿ ಇವೆಲ್ಲ ತೊಗೊಂಡೋಗಿ ನಿಮ್ಮ ಹಾಲ್ ಟಿಕೆಟ್ ಅಂತೂ ಇರೋಂಗಿಲ್ಲ, ಆಲ್ಮೋಸ್ಟ್ ಆಗಿ ಅಪ್ಲಿಕೇಶನ್ ಫಾರ್ಮು ಇರೋಂಗಿಲ್ಲ, ಆಧಾರ್ ಕಾರ್ಡ್ ತೊಗೊಂಡೋಗಿ ನಿಮ್ಮ PG ಮಾರ್ಕ್ಸ್ ಕಾರ್ಡು, SLC ಮಾರ್ಕ್ಸ್ ಕಾರ್ಡು, ನಿಮ್ಮ ಕಾಸ್ಟ್ ಸರ್ಟಿಫಿಕೇಟು ಇವನ್ನೆಲ್ಲವನ್ನು ತೊಗೊಂಡು ನೀವು ಏನು ಮಾಡಿ ವೆರಿಫಿಕೇಷನ್ಗೆ ಹೋಗಿ ಇಲ್ಲಿ ಕೊಟ್ಟಿದ್ದಾರೆ. ದಾಖಲಾತಿ ಪೂರ್ಣಗೊಳ್ಳದ ಅಭ್ಯರ್ಥಿ ಅಗತ್ಯ ದಾಖಲಾತಿಗಳು ಮಾತ್ರ ಹಾಜರಾಗಬೇಕು. ಮತ್ತು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಯಾವಾಗ ಅಂತಂದರೆ 2023ಕ್ಕೆ ಯಾರು ಪಾಸಾಗಿರ್ತಾರಲ್ಲ ಅವರು 10ನೇ ತಾರೀಕು ಕೊಟ್ಟಿದ್ದಾರೆ. 10ನೇ ತಾರೀಕು 9:30ಯಿಂದ 1:30 ಎಲ್ಲ ಸಬ್ಜೆಕ್ಟ್ನವರು ಹೋಗಬೇಕು. 2023ರಲ್ಲಿ ಕೆಸೆಟ್ ಪಾಸಾಗಿ ವೆರಿಫಿಕೇಷನ್ ಹೋಗದೇ ಇರುವಂಥವ್ರು. ನೆಕ್ಸ್ಟ್ ಕೆಸೆಟ್ 2024ರಲ್ಲಿ ಪಾಸಾಗಿ ವೆರಿಫಿಕೇಷನ್ಗೆ ಹೋಗದೇ ಇರುವಂಥ 41 ಸಬ್ಜೆಕ್ಟ್ನವರು ಈ 10ನೇ ತಾರೀಕು 2:30ಯಿಂದ 4 ಗಂಟೆ. ನೋಡಿ 10ನೇ ತಾರೀಕಿಗೆ ಏನು ಕೊಟ್ಟಿದ್ದಾರೆ 2023 ಮತ್ತು 24. 10ನೇ ತಾರೀಕಿಗೆ 2023 ಮತ್ತು 24ನೇ ಸಾಲಿನವರು ಬೆಳಗ್ಗೆ ಮತ್ತು ಸಾಯಂಕಾಲ ಟೈಮ್ ಕೊಟ್ಟಿದ್ದಾರೆ. ಹೀಗಾಗಿ ಯಾರೂ ತಪ್ಪಿಸ್ಬೇಡಿ. ಭಾಳಷ್ಟು ಜನರು ನನಗೂ ಸಹಿತ ಮೆಸೇಜ್ ಮಾಡಿದ್ದಾರೆ, ನಮ್ಮ ಗ್ರೂಪಲ್ಲಿ ಸಹಿತ ಅಂಥ ಅಭ್ಯರ್ಥಿಗಳಿದ್ದರೆ. ಹೀಗಾಗಿ ನೀವು ಕಡ್ಡಾಯವಾಗಿ ಈ ಒಂದು ವೆರಿಫಿಕೇಷನ್ಗೆ ಹೋಗಿ ನಿಮ್ಮ ದಾಖಲಾತಿ ಇದಕ್ಕೆ 2025ಕ್ಕೆ ಯಾರು ಅಭ್ಯರ್ಥಿಗಳಿರ್ತಾರೆ ಅವರೇನಿದೆ ಈ ಡೇಟನ್ನು ಕೊಟ್ಟಿದ್ದಾರೆ. ನೀವೇನು ಮಾಡಬೇಕು, ಕರೆಕ್ಟಾಗಿ ಈ ಟೈಮಿಗೆ ನೀವು ಹೋಗ್ಕೊಂಡು ವೆರಿಫಿಕೇಷನನ್ನು ಮಾಡ್ಕೋಬೇಕಾಗತ್ತೆ. ಅಲ್ಲಿ 11ನೇ ತಾರೀಕು ಒಂದು ಕೊಟ್ಟಿದ್ದಾರೆ. 2011 11ಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ಮೋಸ್ಟ್ ಆಗಿ ಇವರು ತಪ್ಪಿಕೊಂಡಿರ್ತಾರೆ. ಯಾರು SC ಏನು ABC ಭಾಗಿದೆ ಅವರು ತಪ್ಪಿಸ್ಕೊಂಡಿರ್ತಾರೆ ಅಂಥವರು. ಮತ್ತು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ವಿನಾಕಾರಣ ಏನೋ ವೈಯಕ್ತಿಕ ಕಾರಣದಿಂದಾಗಿ ತಪ್ಪಿಸ್ಕೊಂಡಿರ್ತಾರೆ, ಅವರು ಸಹಿತ ಹೋಗ್ಬೋದು. 12ನೇ ತಾರೀಕು ಈ 2 ದಿನಾಂಕಗಳನ್ನು ಕೊಟ್ಟಿದ್ದಾರೆ. 2 ದಿನಾಂಕವನ್ನು ತಪ್ಪಿಸದೆ ಕಡ್ಡಾಯವಾಗಿ ಹಾಜರಾಗಿ. ಇದನ್ನು ನೀವು ಸ್ಕ್ರೀನ್ಶಾಟ್ ಆಗಿರ್ಬೋದು, ವೆಬ್ಸೈಟ್ ಆಗಿರ್ಬೋದು, ಇವತ್ತು ನಮ್ಮ ಗ್ರೂಪಲ್ಲಿ ಸಹಿತ ಹೋದರೆ ನಿಮಗಿದು PDF ಫೈಲ್ ಸಿಗುತ್ತೆ. ಕರೆಕ್ಟಾಗಿ ನಿಮ್ಮ ಡೇಟನ್ನು ನೋಡ್ಕೊಂಬಿಡಿ, ಯಾವ್ಯಾವ ಸಬ್ಜೆಕ್ಟು ಏನೇನಂತ. ಈ 11ನೇ ತಾರೀಕು. ನೆಕ್ಸ್ಟ್ 12ನೇ ತಾರೀಕು ಸಹಿತ ಕೆಲವೊಂದಿಷ್ಟು ಸಬ್ಜೆಕ್ಟ್ಗಳು ಕೊಟ್ಟಿದ್ದಾರೆ. ಇವರು ಸಹಿತ ನೀವೇನು ಮಾಡಬೇಕು, ಹೋಗಿ ವೆರಿಫಿಕೇಷನ್ನ ಮಾಡ್ಕೋಬೋದು. ಥ್ಯಾಂಕ್ ಯು.